ಇನ್ನು ಸೋಮವಾರದಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ಕಾಗಿ ಹೇಳಿದ್ರು, ಅದನ್ನ ನಾವು ತಡೆಯೋಕ್ಕಾಗಲ್ಲ, 22ರಿಂದ ಆರಂಭ ಆಗುತ್ತೆ ಅಂತ. ಸಮೀಕ್ಷೆಗಾಗಿ 60 ಪ್ರಶ್ನೆ ತಯಾರು ಮಾಡಿದೆ ಆಯೋಗ. ಆಯೋಗದ 60 ಪ್ರಶ್ನೆಗಳಿಗೂ ಜನ ಉತ್ತರಿಸಬೇಕು. ವೈಯಕ್ತಿಕ ವಿವರ, ಕುಟುಂಬದವರ ಶೈಕ್ಷಣಿಕ ವಿವರಗಳು, ಧರ್ಮ, ಜಾತಿ, ಉಪಜಾತಿ ಮತ್ತೆ ಉದ್ಯೋಗದ ವಿವರಗಳನ್ನು ನೀಡಬೇಕಾಗುತ್ತೆ. ಶಾಲೆಯನ್ನ ಬಿಟ್ಟಿದ್ದಲ್ಲಿ ಯಾವ ತರಗತಿಯಲ್ಲಿ ಬಿಟ್ಟಿದ್ದಾರೆ, ಶಾಲೆ ಬಿಡುವಾಗ ಅವರ ವಯಸ್ಸು ಎಷ್ಟಾಗಿತ್ತು, ಇನ್ನು ವಿದ್ಯಾಭ್ಯಾಸ ಮುಂದುವರೆಸದಿರೋದಕ್ಕೆ ಕಾರಣ ಏನು, ಸ್ಥಿರಾಸ್ತಿ, ಚರಾಸ್ತಿ ಬಗ್ಗೆ ಕುಟುಂಬದಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಹೀಗೆ ಹಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಆಯೋಗ ಸಿದ್ಧತೆಯನ್ನ ನಡೆಸಿದೆ. ಕುಡಿಯುವ ನೀರಿನ ಮೂಲ ಯಾವುದು, ಅಡುಗೆಗೆ ಬಳಸುವ ಮುಖ್ಯ ಇಂಧನ ಯಾವುದು, ಮನೆಯ ಮಾಲೀಕತ್ವದ ಸ್ವರೂಪ ಏನು, ಮಾಲೀಕರೇ ಬಾಡಿಗೆದಾರರೇ ನಿವೇಶನ ಹೊಂದಿದ್ದಾರಾ, ಶೌಚಾಲಯದ ವ್ಯವಸ್ಥೆ ಹೇಗಿದೆ, ದೀಪದ ಮೂಲ ಏನು, ಈ ರೀತಿ ಸಂಪೂರ್ಣವಾದ ಮಾಹಿತಿಯನ್ನ ಆಯೋಗ ಪಡೆದುಕೊಳ್ಳುತ್ತೆ. ಸುಮಾರು 60 ಪ್ರಶ್ನೆಗಳನ್ನ ರೆಡಿ ಮಾಡಿದೆ. ಜಾತಿ ಗಣತಿ ಸಂದರ್ಭದಲ್ಲಿ ಏನೆಲ್ಲ ಜನರಿಂದ ಪಡಿಬೇಕು ಮಾಹಿತಿ, ಆ ಕುರಿತಂತೆ 60 ಪ್ರಶ್ನೆಗಳು ಈಗಾಗಲೇ ಆಯೋಗ ರೆಡಿ ಮಾಡಿರುವಂತದ್ದು. ಪ್ರತಿ ಮನೆಗೂ ತೆರಳಿ ಎಷ್ಟು ಜನ ಸದಸ್ಯರಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಓದ್ಕೊಂಡಿದ್ದಾರೆ, ಅವರ ಒಬ್ಬೊಬ್ಬರ ಸಂಪೂರ್ಣ ಡೀಟೇಲ್ಸ್ ಅನ್ನ ಆಯೋಗ ಪಡೆದುಕೊಳ್ಳುತ್ತೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗತ್ತೆ. ಯಾವುದೇ ರೀತಿ ಗೊಂದಲಗಳು ಏರ್ಪಡಬಾರದು. ಯಾಕೆಂದ್ರೆ ಈ ಹಿಂದೆ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗಿತ್ತು. ಹೀಗೆ ಮುಂದೆ ಆ ರೀತಿಯ ತೊಂದರೆಗಳಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಕ್ರಮ ಕೈಗೊಳ್ಳಲಾಗಿದೆ. ಧರ್ಮ ಸಂಕಟದಲ್ಲಿ ಸಿಲುಕಿದ ವೀರಶೈವ ಲಿಂಗಾಯತರು. ಧರ್ಮದ ಕಾಲಂ ವಿಚಾರವಾಗಿ ಇನ್ನೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ವೀರಶೈವ ಲಿಂಗಾಯತರ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಧರ್ಮದ ಕಾಲಂ ಬಗ್ಗೆ ಅನಗತ್ಯ ಚರ್ಚೆ ಬೇಡ ಅನ್ನುವಂಥದ್ದು. ಜಾತಿ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತವನ್ನ ನಮೂದಿಸಿ, ಹೀಗೆ ನಮೂದಿಸುವಂತೆ ನಿರ್ಣಯಕ್ಕೆ ಬಂದಿದ್ರು ನಾಯಕರು. ಹೀಗಿದ್ರೂ ಕೂಡ ಪ್ರತ್ಯೇಕ ಧರ್ಮ ನಮೂದಿಗೆ ಮಹಾಸಭಾ ಸೂಚನೆಯನ್ನ ಕೊಟ್ಟಿದೆ. ವೀರಶೈವ ಲಿಂಗಾಯತ ಮಹಾಸಭಾದಿಂದಲೇ ಈ ರೀತಿ ಸೂಚನೆ ಬಂದಿರೋದು. ಇದರಿಂದ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ಕೂಡ ಸಿಟ್ಟಾಗಿದ್ದಾರೆ. ಸಭೆಯಲ್ಲಿ ಚರ್ಚಿಸದೆ, ಯಾರ ಅಭಿಪ್ರಾಯ ಸಂಗ್ರಹಿಸದೆ ಏಕಾಏಕಿ ಘೋಷಣೆ ಮಾಡಿದ್ದಕ್ಕೆ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಿರ್ಣಯದಿಂದಾಗಿ ಸಮಾಜಕ್ಕೆ ಭಾರಿ ನಷ್ಟ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಲಿಂಗಾಯತರ ವಿಚಾರದಲ್ಲಿ ಅಲ್ಲಲ್ಲೇ ಗೊಂದಲಗಳಾಗ್ತಾ ಇರೋದು. ಮಹಾಸಭಾ ಹೇಳಿಕೆ ಬಳಿಕ ಅಂತರ ಕಾಯ್ದುಕೊಂಡಿದೆ ಬಿಜೆಪಿ. ಲಿಂಗಾಯತ ಪಂಚಮ ಸಾಲಿಗಳಿಂದಲೂ ಕೂಡ ಅಂತರವನ್ನ ವ್ಯಕ್ತಪಡಿಸಿದ್ದಾರೆ. ಏಕತಾ ಸಮಾವೇಶದಲ್ಲೂ ಕೂಡ ಒಮ್ಮತಕ್ಕೆ ಬಾರದ ನಾಯಕರು. ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ವೀರಶೈವ ಲಿಂಗಾಯತರ ಸಮಾವೇಶ, ಆ ಸಮಾವೇಶದಲ್ಲಿ ಕೆಲವರು ಹಿಂದೂ ಅಂತ ಪ್ರಸ್ತಾಪಕ್ಕೆ ಮನವಿ ಮಾಡಿದ್ದಾರೆ. ಕೆಲವರು ವೀರಶೈವ ಲಿಂಗಾಯತ ಅಂತ ನಮೂದಿಸೋದಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಇದರಿಂದಾಗಿ ಸಮಾಜದಲ್ಲಿ ಭಾರಿ ದೊಡ್ಡ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಮಹಾಸಭಾ ನಡೆಗೆ ಸಮಾಜದ ಹಿರಿಯ ನಾಯಕರೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದು ಧರ್ಮದ ವಿಚಾರದಲ್ಲೇ ಗೊಂದಲಗಳು ಏರ್ಪಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗಾಗಲೇ ವೀರಶೈವ ಲಿಂಗಾಯತರ ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ಧರ್ಮದ ವಿಚಾರದಲ್ಲೇ ಅವ್ರು ಗೊಂದಲವನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಮಹಾಸಭಾ ಕೊಟ್ಟಂತಹ ಒಂದು ಆದೇಶ ಇರಬಹುದು, ಇದೆಲ್ಲದಕ್ಕೆ ಜನ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಅಥವಾ ಜಾತಿ ಗಣತಿ ಸಂದರ್ಭದಲ್ಲಿ ಏನೆಲ್ಲ ಹೇಳಬೇಕು, ಯಾವ ಧರ್ಮವನ್ನ ಮೆನ್ಷನ್ ಮಾಡಬೇಕು, ಯಾವ ಜಾತಿ ಮೆನ್ಷನ್ ಮಾಡಬೇಕು, ಈ ರೀತಿ ಭಾರಿ ಗೊಂದಲ ವ್ಯಕ್ತವಾಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರಮೋದ್. ಮಧು, ಜಾತಿಗಿಂತ ಹೆಚ್ಚಾಗಿ ಧರ್ಮದ ವಿಚಾರದಲ್ಲಿ ಲಿಂಗಾಯತರಲ್ಲಿ ಸಾಕಷ್ಟು ಗೊಂದಲ ಇದೆ, ಅಥವಾ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡದೊಂದು ಕನ್ಫ್ಯೂಷನ್ಸ್ ಖಂಡಿತವಾಗ್ಲೂ ಇದೆ. ಆದರೆ ಈ ಆಗ್ತಾ ಇರುವಂತಹ ಬೆಳವಣಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮತ್ತು ಬಿಜೆಪಿಯ ಲಿಂಗಾಯತ ವೀರಶೈವ ನಾಯಕರು ಯಾರಿದ್ದಾರೆ ತೀವ್ರವಾದಂಥ ಅಸಮಾಧಾನವನ್ನು ವೀರಶೈವ ಮಹಾಸಭಾದ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಕೆಲ ದಿನಗಳ ಹಿಂದೆ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಒಂದು ಪ್ರತ್ಯೇಕವಾದಂಥ ಸಭೆ ನಡೆದು ಪಕ್ಷಾತೀತವಾಗಿ ಎಲ್ಲ ನಾಯಕರು ಬಂದಿದ್ದರು. ಲಿಂಗಾಯತ ಮತ್ತು ವೀರಶೈವ ಸಮುದಾಯಕ್ಕೆ ಬಂದಂಥ ಎಲ್ಲ ನಾಯಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಆ ಸಭೆಯಲ್ಲಿ ಧರ್ಮದ ವಿಚಾರವನ್ನು, ಆ ಧರ್ಮದ ಕಾಲಮ್ ಏನಿರುತ್ತೆ ಅದನ್ನು ಏನು ಟಚ್ ಮಾಡೋದು ಬೇಡ, ಅನಗತ್ಯವಾಗಿ ಅದ್ರ ಬಗ್ಗೆ ಯಾವ್ದು ಹಾಕಬೇಕು, ಯಾವ್ದು ಹಾಕಬಾರ್ದು, ಯಾವುದನ್ನು ಎಂಟ್ರಿ ಮಾಡಬೇಕು, ಇದೆಲ್ಲವೂ ಕೂಡ ಏನು ಹೇಳೋದು ಬೇಡ. ಜನ ಹಾಕ್ತಾರೆ, ಅವರಿಗೆ ತಿಳುವಳಿಕೆ ಇದೆ, ಅವ್ರು ಏನು ಎಂಟ್ರಿ ಮಾಡ್ತಾರೋ ಮಾಡಲಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿತ್ತು. ಹೀಗಾಗಿ ಇಂಥದ್ದೇ ಧರ್ಮವನ್ನು ಹಾಕಬೇಕು ಅಥವಾ ಈ ರೀತಿಯೇ ಹಾಕಬೇಕು, ಪ್ರತ್ಯೇಕವಾಗಿ ಹಾಕಬೇಕು, ಇದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿರಲಿಲ್ಲ. ಕೇವಲ
ಜಾತಿ ಕಾಲಂನಲ್ಲಿ ಮಾತ್ರ ವೀರಶೈವ ಲಿಂಗಾಯತ ಎರಡೂ ಕೂಡ ಆಪ್ಷನ್ ಅನ್ನ ಕೊಟ್ಟಿದ್ರು, ಎರಡೂ ಕೂಡ ಒಂದೇ ಅನ್ನುವಂಥ ಒಂದು ಚರ್ಚೆ ಆಗಿತ್ತು. ಆದರೆ ಸಭೆಯಲ್ಲಿ ಎಲ್ಲವೂ ಚರ್ಚೆ ಆದಮೇಲೆ ನಂತರ ಕೆಲ ದಿನಗಳ ಬಳಿಕ ವೀರಶೈವ ಮಹಾಸಭಾದಿಂದ ಪ್ರತ್ಯೇಕ ಸುದ್ದಿಗೋಷ್ಠಿ ಆಯಿತು. ಈಶ್ವರ್ ಖಂಡ್ರೆ ಇರ್ಬೋದು, ಅದೇ ರೀತಿ ಶಂಕರ್ ಬಿದ್ವಿ ಅವರು ಒಂದು ಪ್ರತ್ಯೇಕವಾದಂಥ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅಲ್ಲಿ ಪ್ರತ್ಯೇಕ ಧರ್ಮದನ್ನೇ ಎಂಟ್ರಿ ಮಾಡಬೇಕು, ಈ ಧರ್ಮದ ಕಾಲಂನಲ್ಲಿ ಇತರೆ ಅನ್ನುವಂಥ ಕಾಲಂನಲ್ಲೇ ಎಂಟ್ರಿ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಸಮಾಜಕ್ಕೆ ಕೊಟ್ಟರು. ಅಲ್ಲಿಂದ ಸಹಜವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿರುವಂಥ ನಾಯಕರು ತುಂಬ ಸಿಟ್ಟಾಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಯಾಕೆಂದರೆ ಈ ರೀತಿಯಾದಂಥ ಹೇಳಿಕೆಗಳಿಂದ ಯಾವುದೇ ಸಭೆಯಲ್ಲಿ ಚರ್ಚೆ ಮಾಡದೆ ಅಥವಾ ನಾಯಕರ ಜೊತೆಗೆ ಒಂದು ಒಮ್ಮತ ಮೂಡಿಸದೆ ಯಾವ ನಿರ್ಧಾರವನ್ನು ಮಾಡಬೇಕು ಅಂತ ಪ್ರಕಟ ಮಾಡದೆ ಏಕಾಏಕಿ ಈ ರೀತಿ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದು ಈ ಎಲ್ಲ ಹಿರಿಯ ನಾಯಕರ ಅಥವಾ ಕಾಂಗ್ರೆಸ್ ಮತ್ತು ಬಿಜೆಪಿಯ ಲಿಂಗಾಯತ ವೀರಶೈವ ನಾಯಕರ ಒಂದು ಅಭಿಮತವಾಗಿದೆ. ಇದ್ರ ಜೊತೆಗೆ ಇದರಿಂದ ಸಾಕಷ್ಟು ಕನ್ಫ್ಯೂಷನ್ಸ್ ಆಗಿದೆ ಅನ್ನುವಂಥದ್ದು ಕೂಡ ಈ ನಾಯಕರು ಹೇಳ್ತಾ ಇರುವಂಥದ್ದು. ಹಾಗೆಯೇ ನಿನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಮಾವೇಶ ಕೂಡ ಗೊಂದಲದ ಗೂಡಾಗಿತ್ತು. ಅದೇ ವೇದಿಕೆಯಲ್ಲಿ ಕೆಲವರು ಹಿಂದೂ ಅಂತ ಬರೆಸಬೇಕು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಹಿಂದೂ ಅಂತ ಬರೆಸಬಾರ್ದು ಪ್ರತ್ಯೇಕ ಧರ್ಮ ಅಂತ ವೇದಿಕೆಯಲ್ಲೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ನೇರವಾಗಿ ಸಿಟ್ಟನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಮಹಾರಾಷ್ಟ್ರದಿಂದ ಬಂದಂಥ ಕೆಲ ನಾಯಕರು ಹಿಂದೂ ಹೊರತಾಗಿ ಬೇರೆ ಧರ್ಮವನ್ನ ಎಂಟ್ರಿ ಮಾಡಿ ಅಂತ ಹೇಳಿದ್ರು. ಈ ಎಲ್ಲ ಘಟನೆಗಳಿಂದ ಸಮುದಾಯ ಸಂಪೂರ್ಣವಾಗಿ ಒಡಕುಂಟಾಗಿದೆ, ಜೊತೆಗೆ ಸಮುದಾಯದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಈ ನಾಯಕರು ಹೇಳ್ತಾ ಇರುವಂಥ ಮಾತು. ಹೀಗಾಗಿ ಈ ಎಲ್ಲ ನಾಯಕರು ದೋಷಾರೋಪಣೆ ಮಾಡ್ತಾ ಇರುವಂಥದ್ದು ಈ ಮಹಾಸಭಾ ಮಾಡಿರುವಂಥ ಎಡವಟ್ಟಿನಿಂದ ಅಥವಾ ಮಹಾಸಭಾದವರು ಎಲ್ಲ ನಾಯಕರ ಅಭಿಮತವನ್ನ ಪಡೆಯದೆ ಈ ರೀತಿಯಾದಂಥ ಹೇಳಿಕೆಗಳನ್ನ ಅಥವಾ ನಿರ್ಧಾರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಇರುವಂತಹ ನಾಯಕರು ಹೇಳ್ತಾ ಇರುವಂತಹ ಮಾತು. ಒಟ್ಟಲ್ಲಿ ಎಲ್ಲ ಬೆಳವಣಿಗೆಗಳಿಂದ ಲಿಂಗಾಯತ ಸಮುದಾಯಕ್ಕೆ ಈಗ ಯಾವ ನಿರ್ಧಾರ ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂತಹ ನಿರ್ದೇಶನ ಆಗಲಿ ಚಿತ್ರಣವಾಗಲಿ ಸದ್ಯಕ್ಕೆಂತೂ ಸಿಗ್ತಾ ಇಲ್ಲ. ಹೌದು. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.